ಮೇಷರಾಶಿಯವರೇ, ನಿಮ್ಮ ಬಟ್ಟೆಯನ್ನು ನೋಡಿ ಕೆಲವರು ನಗಬಹುದು. ನಿಮ್ಮ ಸರಳ ಜೀವನವನ್ನು ನೋಡಿ ಕೆಲವರು ನಿಮ್ಮನ್ನು ಕಡಿಮೆ ಅಂದಾಜು ಮಾಡಬಹುದು. ಆದರೆ ಇದೇ ಜನರು ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಯಶಸ್ಸನ್ನು ನೋಡಿ ಮಾತೇ ಬರದಂತೆ ನಿಲ್ಲುವ ಸಮಯ ಬರ್ತಾ ಇದೆ. ದೇವರು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವನ್ನು ಬರಿತಾ ಇದ್ದಾರೆ. ನಿಮ್ಮ ಬಳಿ ಇಂದು ಹಣ ಕಡಿಮೆ ಇರಬಹುದು, ಅದೃಷ್ಟ ಕಡಿಮೆ ಇಲ್ಲ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದರೆ ಯಾಕೆ ಜನರು ಇಂದು ನಗುತ್ತಾ ಇದ್ದಾರೆ ಮತ್ತು ನಾಳೆ ಅದೇ ಜನರು ನಿಮ್ಮ ಮುಂದೆ ತಲೆ ತಗ್ಗಿಸುತ್ತಾರೆ ಎಂಬುದನ್ನು ತಿಳಿದುಕೊಳ್ಳುತ್ತೀರಿ. ನಿಮ್ಮ ಬಟ್ಟೆಯನ್ನು ನೋಡಿ ಕೆಲವರು ನಗುತ್ತಾರೆ. ನಿಮ್ಮ ಸರಳ ಉಡುಪನ್ನು ನೋಡಿ ನಿಮ್ಮ ಜೀವನವು ಸರಳವಾಗಿದೆ ಎಂದು ತೀರ್ಮಾನಿಸುತ್ತಾರೆ. ನಿಮ್ಮ ಜೇಬಿನಲ್ಲಿರುವ ಹಣವನ್ನು ನೋಡದೆ, ನಿಮ್ಮ ಹೃದಯದಲ್ಲಿರುವ ಕನಸುಗಳನ್ನು ಅರಿಯದೆ, ನಿಮ್ಮ ಪರಿಶ್ರಮವನ್ನು ಅಳೆಯದೆ ಕೆಲವರು ನಿಮ್ಮನ್ನು ಕಡಿಮೆ ಮಾಡುತ್ತಾರೆ. ಆದರೆ ನೆನ್ಪಿಟ್ಕೊಳ್ಳಿ, ಮನುಷ್ಯನ ಬೆಲೆ ಅವನು ಧರಿಸುವ ಬಟ್ಟೆಯಲ್ಲಿ ಇರೋದಿಲ್ಲ, ಅವನ ವ್ಯಕ್ತಿತ್ವದಲ್ಲಿ ಇರುತ್ತದೆ. ಇಂದು ನಿಮ್ಮನ್ನು ನೋಡಿ ನಗುತ್ತಿರುವವರೇ ನಾಳೆ ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯಪಡುತ್ತಾರೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ಘಟನೆ ಕೂಡ ದೇವರ ಯೋಜನೆಯ ಭಾಗವಾಗಿದೆ. ದೇವರು ನಿಮಗಾಗಿ ದೊಡ್ಡ ಬದಲಾವಣೆಯನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಮೂಡಿರಬಹುದು. ನಾನು ಇಷ್ಟು ಕಷ್ಟಪಡ್ತಿದ್ರು ಕೂಡ ಯಾಕೆ ಫಲ ಸಿಗ್ತಾ ಇಲ್ಲ? ನನ್ನ ಒಳ್ಳೆಯತನವನ್ನು ಯಾರು ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ? ನಾನು ಯಾರಿಗೂ ಕೆಟ್ಟದನ್ನು ಬಯಸೋದಿಲ್ಲ, ಆದರೂ ನನ್ನ ಜೀವನದಲ್ಲಿ ಯಾಕೆ ಇಷ್ಟೊಂದು ಪರೀಕ್ಷೆಗಳು ಬರ್ತಾ ಇವೆ ಅಂತ ನೀವು ಹಲವಾರು ಬಾರಿ ಯೋಚಿಸಿರಬಹುದು. ಆದರೆ ಪ್ರತಿಯೊಂದು ಪರೀಕ್ಷೆ ಕೂಡ ನಿಮ್ಮನ್ನು ಬಲಿಷ್ಠರನ್ನಾಗಿ ಮಾಡುವುದಕ್ಕಾಗಿ ಬರುತ್ತೆ. ಬಂಗಾರ ಬೆಂಕಿಯಲ್ಲಿ ಕರಗಿದ ನಂತರನೇ ಆಭರಣವಾಗುತ್ತೆ. ಅದೇ ರೀತಿ ನಿಮ್ಮ ಜೀವನದಲ್ಲಿರುವ ಕಷ್ಟಗಳು ನಿಮ್ಮ ಭವಿಷ್ಯವನ್ನು ಪ್ರಕಾಶಮಾನವಾಗಿಸಲು ಬಂದಿವೆ. ನಿಮ್ಮ ಜೀವನದಲ್ಲಿ ಕೆಲವರು ನಿಮ್ಮನ್ನು ಬಿಟ್ಟು ಹೋಗಿರಬಹುದು. ನಿಮ್ಮ ಮೇಲೆ ನಂಬಿಕೆ ಇಟ್ಟವರು ಕೂಡ ಒಂದು ದಿನ ನಿಮ್ಮನ್ನು ಅನುಮಾನಿಸಿರಬಹುದು. ನೀವು ಸಹಾಯ ಮಾಡಿದವರೇ ನಿಮ್ಮನ್ನು ಮರೆತಿರಬಹುದು. ಇದರಿಂದ ನಿಮ್ಮ ಮನಸ್ಸಿಗೆ ತುಂಬ ನೋವಾಗಿರಬಹುದು. ಆದರೆ ಈ ನೋವೇ ನಿಮ್ಮ ಶಕ್ತಿ ಆಗಲಿದೆ. ನಿಮ್ಮ ಜೀವನದಲ್ಲಿ ಉಳಿಯಬೇಕಾದವರು ಉಳಿತಾರೆ, ಹೋಗಬೇಕಾದವರು ಹೋಗ್ತಾರೆ. ದೇವರು ಕೆಲವರನ್ನು ದೂರ ಮಾಡುವುದು ನಿಮ್ಮ ಒಳಿತಿಗಾಗಿಯೇ ಆಗಿರುತ್ತೆ. ಈ ದಿನಗಳಲ್ಲಿ ನೀವು ಯಾರೊಂದಿಗೂ ನಿಮ್ಮ ಕನಸುಗಳನ್ನು ಹೆಚ್ಚು ಹಂಚಿಕೊಳ್ಳಬೇಡಿ. ಎಲ್ಲರೂ ನಿಮ್ಮ ಸಂತೋಷವನ್ನು ನೋಡಿ ಸಂತೋಷ ಪಡೋದಿಲ್ಲ. ಕೆಲವರು ನಿಮ್ಮ ಪ್ರಗತಿಯನ್ನು ನೋಡಿ ಅಸೂಯೆ ಪಡ್ತಾರೆ. ಆದ್ದರಿಂದ ನಿಮ್ಮ ಯೋಜನೆಗಳನ್ನು ಮೌನವಾಗಿ ಇಟ್ಟುಕೊಂಡು ಕೆಲಸ ಮಾಡಿ. ನಿಮ್ಮ ಯಶಸ್ಸೇ ನಿಮ್ಮ ಪರವಾಗಿ ಮಾತನಾಡುವ ದಿನ ದೂರ ಇಲ್ಲ. ನೀವು ಧರಿಸುವ ಬಟ್ಟೆ ಹಳೆಯದಾಗಿರಬಹುದು, ನಿಮ್ಮ ಮೊಬೈಲ್ ಹೊಸದಾಗಿರದೇ ಇರಬಹುದು, ನಿಮ್ಮ ವಾಹನ ದೊಡ್ಡದಾಗಿರದೇ ಇರಬಹುದು, ಆದರೆ ನಿಮ್ಮ ಆತ್ಮವಿಶ್ವಾಸ ದೊಡ್ಡದಾಗಿರಬೇಕು. ಯಾಕೆಂದರೆ ಮನುಷ್ಯನ ಭವಿಷ್ಯವನ್ನು ಅವನ ಬಟ್ಟೆ ನಿರ್ಧರಿಸೋದಿಲ್ಲ, ಅವನ ಧೈರ್ಯ ನಿರ್ಧರಿಸುತ್ತೆ. ಇಂದು ನಿಮ್ಮ ಬಳಿ ಇಲ್ಲದಿರುವ ಅನೇಕ ವಸ್ತುಗಳು ನಾಳೆ ನಿಮ್ಮ ಜೀವನಕ್ಕೆ ಬರುತ್ತೆ. ಆದರೆ ಇಂದು ನಿಮ್ಮಲ್ಲಿರುವ ತಾಳ್ಮೆಯನ್ನು ಮಾತ್ರ ಕಳೆದುಕೊಳ್ಳಬೇಡಿ. ಮೇಷರಾಶಿಯವರಿಗೆ ಈ ಸಮಯದಲ್ಲಿ ಶುಭ ಗ್ರಹಗಳ ಅನುಗ್ರಹ ನಿಧಾನವಾಗಿ ಹೆಚ್ಚಾಗ್ತಾ ಇದೆ. ಇದರಿಂದ ಸ್ಥಗಿತಗೊಂಡಿದ್ದ ಕೆಲಸಗಳು ಮತ್ತೆ ಚಲನೆ ಪಡೆಯುತ್ತೆ. ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಶುಭ ಸುದ್ದಿ ನಿಮ್ಮ ಕಿವಿಗೆ ಬೀಳುವ ಸಾಧ್ಯತೆ ಇದೆ. ಉದ್ಯೋಗದಲ್ಲಿ ಬದಲಾವಣೆ ಬಯಸುವವರಿಗೆ ಹೊಸ ಅವಕಾಶ ಬರಬಹುದು. ವ್ಯಾಪಾರದಲ್ಲಿ ನಿಧಾನವಾಗಿ ಪ್ರಗತಿ ಅನ್ನೋದು ಕಂಡುಬರಬಹುದು. ಕುಟುಂಬದಲ್ಲಿ ಕೆಲವೊಂದು ಸಣ್ಣ ಭಿನ್ನಾಭಿಪ್ರಾಯಗಳು ಇದ್ದರೂ ಕೂಡ ಅವು ಶಾಶ್ವತವಾಗಿ ಇರೋದಿಲ್ಲ. ನೀವು ಮಾತನಾಡುವ ಒಂದು ಒಳ್ಳೆಯ ಮಾತು ಸಂಬಂಧಗಳನ್ನು ಮತ್ತೆ ಹತ್ತಿರಕ್ಕೆ ತರುತ್ತೆ. ಹಿರಿಯರ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಮಹತ್ವದ ಪಾತ್ರಗಳನ್ನು ವಹಿಸುತ್ತೆ. ಆದ್ದರಿಂದ ಅವರ ಮಾತುಗಳನ್ನು ಗೌರವಿಸಿ. ಅವರ ಅನುಭವ ನಿಮ್ಮ ಭವಿಷ್ಯಕ್ಕೆ ದಾರಿದೀಪವಾಗಬಹುದು. ನಿಮ್ಮ ಆರೋಗ್ಯದ ಕಡೆ ನಿರ್ಲಕ್ಷ್ಯ ಮಾಡಬೇಡಿ. ಕೆಲಸದ ಒತ್ತಡದಲ್ಲಿ ದೇಹಕ್ಕೆ ವಿಶ್ರಾಂತಿ ನೀಡುವುದನ್ನು ಮರೆತರೆ ನಂತರ ಸಮಸ್ಯೆ ಎದುರಾಗಬಹುದು. ಸರಿಯಾದ ಸಮಯಕ್ಕೆ ಊಟ ಮಾಡಿ, ಸಾಕಷ್ಟು ನೀರು ಕುಡಿರಿ. ಮನಸ್ಸಿಗೆ ಶಾಂತಿ ಕೊಡುವ ಪ್ರಾರ್ಥನೆ ಅಥವಾ ಧ್ಯಾನವನ್ನು ಪ್ರತಿದಿನ ಕೆಲವು ನಿಮಿಷ ಮಾಡಿದರೆ ನಿಮ್ಮ ಆತ್ಮವಿಶ್ವಾಸ ಇನ್ನಷ್ಟು ಹೆಚ್ಚಾಗುತ್ತೆ. ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿಯ ಪ್ರವೇಶ ಆಗುವ ಸಾಧ್ಯತೆ ಇದೆ. ಆ ವ್ಯಕ್ತಿ ನಿಮ್ಮ ಯೋಚನೆಗಳನ್ನೇ ಬದಲಾಯಿಸಬಹುದು. ಅದು ಸ್ನೇಹಿತನಾಗಿರ್ಬೋದು, ಗುರುವಾಗಿರ್ಬೋದು, ಅಥವಾ ಉದ್ಯೋಗದ ಮೂಲಕ ಪರಿಚಯ ಆಗಿರುವ ಒಬ್ಬ ವ್ಯಕ್ತಿಯಾಗಿರಬಹುದು. ಅವರ ಮಾತು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಷ್ಟು ಪ್ರಭಾವ ಬೀರುವ ಸಾಧ್ಯತೆ ಇದೆ. ಆದ್ದರಿಂದ ಹೊಸ ಪರಿಚಯಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಕೆಲವರು ನಿಮ್ಮನ್ನು ಇನ್ನೂ ಹಳೆಯ ದೃಷ್ಟಿಯಿಂದಲೇ ನೋಡ್ತಾರೆ. ನೀವು ಬದಲಾಗಿದ್ದೀರಿ ಎಂಬುದನ್ನು ಅವರಿಗೆ ತಿಳಿದಿಲ್ಲ. ನೀವು ಈಗ ಹಿಂದೆ ಇದ್ದಷ್ಟು ದುರ್ಬಲರಲ್ಲ. ಜೀವನ ನಿಮಗೆ ಸಾಕಷ್ಟು ಪಾಠ ಕಲಿಸಿದೆ. ಮೋಸವನ್ನು ಗುರುತಿಸುವುದನ್ನು, ನಿಜವಾದ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳೋದನ್ನು ನೀವು ಕಲಿತಿದ್ದೀರಿ. ಇದೇ ಅನುಭವ ನಿಮ್ಮನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುತ್ತೆ. ಹಣದ ವಿಷಯದಲ್ಲಿ ಒಂದು ಹೊಸ ಅವಕಾಶ ನಿಮ್ಮ ಮುಂದೆ ಬರಬಹುದು. ಅದು ಸಣ್ಣದಾಗಿ ಕಂಡರೂ ಭವಿಷ್ಯದಲ್ಲಿ ದೊಡ್ಡ ಆದಾಯದ ಮೂಲವಾಗುವ ಸಾಧ್ಯತೆ ಇದೆ. ಆದ್ದರಿಂದ ಯಾವುದೇ ಒಂದು ಅವಕಾಶವನ್ನು ತಕ್ಷಣ ತಿರಸ್ಕರಿಸಬೇಡಿ. ಯೋಚನೆ ಮಾಡಿ, ಪರಿಶೀಲನೆ ಮಾಡಿ, ನಂತರ ನಿರ್ಧಾರ ತೆಗೆದುಕೊಳ್ಳಿ.
ದೇವರು ನಿಮ್ಮನ್ನು ತಡವಾಗಿ ಆಶೀರ್ವದಿಸುತ್ತಿದ್ದಾರೆ ಎಂದು ನಿಮಗೆ ಅನಿಸಬಹುದು. ಆದರೆ ತಡವಾಗಿ ಸಿಗುವ ಆಶೀರ್ವಾದ ಹೆಚ್ಚು ಕಾಲ ಉಳಿಯುತ್ತೆ. ಬೇಗ ಬಂದದ್ದು ಬೇಗ ಹೋಗ್ಬೋದು, ಆದರೆ ದೇವರ ಸಮಯದಲ್ಲಿ ಬಂದದ್ದು ಶಾಶ್ವತವಾಗಿರುತ್ತೆ. ಆದ್ದರಿಂದ ಆತುರ ಪಡಬೇಡಿ, ನಿಮ್ಮ ಸಮಯ ಹತ್ತಿರ ಬರ್ತಾ ಇದೆ. ಇಂದಿನ ಕಣ್ಣೀರು ನಾಳೆಯ ಸಂತೋಷಕ್ಕೆ ಕಾರಣ ಆಗಲಿದೆ. ನಿಮ್ಮನ್ನು ನೋಡಿ ನಕ್ಕಿದವರೇ ಒಂದು ದಿನ ನಿಮ್ಮ ಸಾಧನೆಯನ್ನು ನೋಡಿ ಚಪ್ಪಾಳೆ ತಟ್ಟುವ ಸಮಯ ದೂರ ಇಲ್ಲ. ಮೇಷರಾಶಿಯವರೇ, ನಿಮ್ಮ ಜೀವನದ ಒಂದು ದೊಡ್ಡ ಸತ್ಯವನ್ನು ನೀವು ಈಗ ಅರ್ಥ ಮಾಡಿಕೊಳ್ಳುವ ಸಮಯ ಬಂದಿದೆ. ನಿಮ್ಮನ್ನು ಕಡಿಮೆ ಅಂದಾಜು ಮಾಡಿದವರು ನಿಮ್ಮ ಸಾಮರ್ಥ್ಯವನ್ನು ನೋಡಿರಲಿಲ್ಲ. ಅವರು ನೋಡಿದ್ದು ನಿಮ್ಮ ಪರಿಸ್ಥಿತಿಯನ್ನು ಮಾತ್ರ. ಪರಿಸ್ಥಿತಿ ಯಾವಾಗಲೂ ಕೂಡ ಒಂದೇ ರೀತಿ ಇರೋದಿಲ್ಲ. ಬಡತನ ಶಾಶ್ವತವಲ್ಲ, ಕಷ್ಟ ಶಾಶ್ವತವಲ್ಲ, ಅವಮಾನ ಕೂಡ ಶಾಶ್ವತವಲ್ಲ. ಆದರೆ ಪರಿಶ್ರಮ ಮತ್ತು ತಾಳ್ಮೆ ಇದ್ದರೆ ಅದೃಷ್ಟ ಕೂಡ ಒಂದು ದಿನ ನಿಮ್ಮ ಮನೆ ಬಾಗಿಲು ತಟ್ಟುತ್ತೆ. ನೀವು ಇಂದು ಅನುಭವಿಸುತ್ತಿರುವ ಪ್ರತಿಯೊಂದು ನೋವು ನಿಮ್ಮ ಮುಂದಿನ ಸಂತೋಷದ ಅಡಿಪಾಯ ಆಗ್ತಾ ಇದೆ. ಕೆಲವೊಮ್ಮೆ ನೀವು ಕನ್ನಡಿಯ ಮುಂದೆ ನಿಂತು ನಿಮ್ಮನ್ನೇ ಪ್ರಶ್ನಿಸಿಕೊಂಡಿರ್ಬೋದು, ನಾನು ಇಷ್ಟೊಂದು ಪ್ರಯತ್ನ ಮಾಡಿದರೂ ಕೂಡ ಯಾಕೆ ನನ್ನ ಜೀವನ ಮಾತ್ರ ಮುಂದೆ ಹೋಗ್ತಾ ಇಲ್ಲ ಅಂತ ಯೋಚನೆ ಮಾಡಿರ್ಬೋದು. ಆದರೆ ದೇವರು ಪ್ರತಿಯೊಬ್ಬರಿಗೂ ಕೂಡ ಒಂದೇ ಸಮಯದಲ್ಲಿ ಫಲ ಕೊಡೋದಿಲ್ಲ. ಕೆಲವರಿಗೆ ಮೊದಲು ಪರೀಕ್ಷೆ, ನಂತರ ಪ್ರಶಸ್ತಿ. ಕೆಲವರಿಗೆ ಮೊದಲು ಸಂತೋಷ, ನಂತರ ಪರೀಕ್ಷೆ. ನೀವು ಎರಡನೇ ರೀತಿಯವರಲ್ಲ. ನೀವು ಮೊದಲು ಪರೀಕ್ಷೆಯನ್ನು ಅನುಭವಿಸಿ ನಂತರ ದೊಡ್ಡ ಯಶಸ್ಸನ್ನು ಪಡಿತೀರಾ. ಆದ್ದರಿಂದ ಇಂದು ನನಗಿರುವ ಪ್ರತಿಯೊಂದು ಕಷ್ಟ ಕೂಡ ನಿಮ್ಮ ಭವಿಷ್ಯದ ವಿಜಯಗಾಥೆಯ ಒಂದು ಅಧ್ಯಾಯ ಮಾತ್ರ. ನಿಮ್ಮ ಮನಸ್ಸಲ್ಲಿ ಬಹಳ ದಿನಗಳಿಂದ ಒಂದು ಆಸೆ ಇದೆ. ಅದು ಮನೆಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು, ವ್ಯಾಪಾರಕ್ಕೆ ಸಂಬಂಧಪಟ್ಟಿದ್ದು ಆಗಿರಬಹುದು, ಅಥವಾ ಕುಟುಂಬದ ಒಬ್ಬರ ಸುಖಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು. ಆ ಆಸೆಯನ್ನು ದೇವರು ಕೇಳಿಲ್ಲ ಅಂತ ಎಂದಿಗೂ ಭಾವಿಸಬೇಡಿ. ನಿಮ್ಮ ಪ್ರತಿಯೊಂದು ಪ್ರಾರ್ಥನೆಯು ಕೂಡ ದೇವರ ಬಳಿ ತಲುಪಿದೆ. ಆದರೆ ಸರಿಯಾದ ಸಮಯಕ್ಕಾಗಿ ಕಾಯ್ತಾ ಇದೆ. ಸಮಯ ಬಂದಾಗ ನೀವು ಊಹಿಸದ ರೀತಿಯಲ್ಲಿ ಬಾಗಿಲುಗಳು ತೆರೀತವೆ. ನಿಮ್ಮ ಸುತ್ತಲೂ ಇರುವ ಕೆಲವರು ನಿಮ್ಮ ನಗುವಿನ ಹಿಂದೆ ಇರುವ ನೋವನ್ನು ಅರ್ಥ ಮಾಡಿಕೊಂಡಿಲ್ಲ. ನೀವು ಎಲ್ಲರ ಜೊತೆ ನಗುತ್ತಾ ಮಾತನಾಡಿದರೂ ಕೂಡ ರಾತ್ರಿ ಒಬ್ಬರೇ ಇದ್ದಾಗ ಎಷ್ಟು ಬಾರಿ ಕಣ್ಣೀರು ಹಾಕಿದ್ದೀರಿ ಎಂಬುದು ಕೆಲವರಿಗೆ ಮಾತ್ರ ಗೊತ್ತು. ಇದೇ ಕಾರಣಕ್ಕೆ ದೇವರು ನಿಮ್ಮನ್ನು ಕೈ ಬಿಡೋದಿಲ್ಲ. ನಿಮ್ಮ ಹೃದಯದ ನೋವನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ದೇವರಿಗೆ ಮಾತ್ರ ಇದೆ. ಆದ್ದರಿಂದ ನಂಬಿಕೆಯನ್ನು ಎಂದಿಗೂ ಕಳೆದುಕೊಳ್ಬೇಡಿ. ಈ ಸಮಯದಲ್ಲಿ ಹಣದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ. ಯಾರ ಮಾತನ್ನು ನಂಬಿ ದೊಡ್ಡ ಮೊತ್ತದ ಹಣ ಹೂಡಿಕೆ ಮಾಡಬೇಡಿ. ದಾಖಲೆಗಳನ್ನು ಸರಿಯಾಗಿ ಪರಿಶೀಲನೆ ಮಾಡಿ ನಂತರನೇ ಯಾವುದೇ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಪ್ರಾಮಾಣಿಕತೆಯನ್ನು ದುರುಪಯೋಗಪಡಿಸಿಕೊಳ್ಳಲು ಕೆಲವರು ಪ್ರಯತ್ನ ಮಾಡ್ತಿರಬಹುದು. ಆದ್ದರಿಂದ ಸಿಹಿ ಮಾತು ಕೇಳಿ ತಕ್ಷಣ ನಂಬುವ ಅಭ್ಯಾಸವನ್ನು ಕಡಿಮೆ ಮಾಡಿ. ನಿಮ್ಮ ವಿವೇಕವೇ ನಿಮ್ಮ ದೊಡ್ಡ ರಕ್ಷಣೆ. ಉದ್ಯೋಗದಲ್ಲಿರುವವರಿಗೆ ಹಿರಿಯ ಅಧಿಕಾರಿಗಳ ಗಮನ ನಿಮ್ಮ ಕಡೆ ಸೆಳೆಯುವ ಅವಕಾಶ ಬರುತ್ತೆ. ನೀವು ಮಾಡಿದ ಒಂದು ಕೆಲಸಕ್ಕೆ ಮೆಚ್ಚುಗೆ ಸಿಗ್ಬೋದು. ಬಹಳ ದಿನಗಳಿಂದ ಕಾಯುತ್ತಿದ್ದ ಬಡ್ತಿ ಅಥವಾ ವೇತನ ಹೆಚ್ಚಳದ ವಿಚಾರದಲ್ಲಿ ಒಳ್ಳೆಯ ಬೆಳವಣಿಗೆ ಕಾಣಬಹುದು. ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರು ಸಿಗುವ ಸಾಧ್ಯತೆ ಇದೆ. ನಿಧಾನವಾಗಿ ಆದಾಯ ಹೆಚ್ಚಾಗುತ್ತೆ. ಒಂದು ಸಮಯದಲ್ಲಿ ನಿಂತಿದ್ದ ಕೆಲಸಗಳು ಮತ್ತೆ ಚಲನೆ ಪಡೆಯುತ್ತೆ. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಬೆಲೆ ಹೆಚ್ಚಾಗುತ್ತೆ. ಹಿಂದೆ ನಿಮ್ಮ ಅಭಿಪ್ರಾಯವನ್ನು ಕೇಳದವರು ಈಗ ನಿಮ್ಮ ಸಲಹೆಯನ್ನು ಕೇಳ್ತಾರೆ. ಇದು ನಿಮ್ಮ ವ್ಯಕ್ತಿತ್ವದ ಬೆಳವಣಿಗೆಯ ಸಂಕೇತ ಆಗಿದೆ. ಮನೆಯ ಹಿರಿಯರಿಂದ ಒಂದು ಅಮೂಲ್ಯ ಸಲಹೆ ಸಿಗಬಹುದು. ಆ ಸಲಹೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಪ್ರೀತಿಯ ವಿಷಯದಲ್ಲಿ ಕೆಲವರು ಗೊಂದಲಗಳು ನಿವಾರಣೆಯಾಗುತ್ತೆ. ದೂರವಾಗಿದ್ದವರು ಮತ್ತೆ ಹತ್ತಿರ ಆಗುವ ಸಾಧ್ಯತೆ ಇದೆ. ಆದರೆ ಎಲ್ಲರನ್ನೂ ಕೂಡ ಮತ್ತೆ ಜೀವನಕ್ಕೆ ಕರೆತರುವ ಅಗತ್ಯ ಇಲ್ಲ. ನಿಮ್ಮನ್ನು ಬಿಟ್ಟು ಹೋದವರು ಯಾಕೆ ಹೋದರು ಎಂಬುದನ್ನು ನೆನಪಿಡಿ. ಕ್ಷಮಿಸಿ, ಆದರೆ ಮತ್ತೆ ಅದೇ ತಪ್ಪನ್ನು ಮಾಡದಂತೆ ಜಾಗರೂಕರಾಗಿರಿ. ನಿಮ್ಮ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ಅವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಸಮಯಕ್ಕೆ ಚಿಕಿತ್ಸೆ ಪಡೆಯುವುದು ಉತ್ತಮ. ದೇಹ ಆರೋಗ್ಯವಾಗಿತ್ತಂದರೆ ಮಾತ್ರ ಕನಸುಗಳನ್ನು ಸಾಕಾರಗೊಳಿಸೋದಕ್ಕೆ ಸಾಧ್ಯ. ಆದ್ದರಿಂದ ಕೆಲಸದ ಜೊತೆಗೆ ಆರೋಗ್ಯಕ್ಕೂ ಕೂಡ ಆದ್ಯತೆ ನೀಡಿ. ಒಂದು ವಿಶೇಷ ದಿನ ನಿಮ್ಮ ಜೀವನದಲ್ಲಿ ನೆನಪಾಗಿ ಉಳಿಯುತ್ತೆ. ಆ ದಿನ ಒಂದು ಶುಭ ಸುದ್ದಿ ಬರಬಹುದು. ದೂರದ ಸಂಬಂಧಿಯಿಂದ ಸಂತಸದ ಸುದ್ದಿ ಬರಬಹುದು, ಅಥವಾ ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಕರೆ, ಸಂದೇಶ ಅಥವಾ ಅವಮಾನ ಎಲ್ಲವೂ ಕೂಡ ನಿಮಗೆ ಸಿಗಬಹುದು. ಆ ದಿನ ನೀವು ದೇವರಿಗೆ ಕೃತಜ್ಞತೆ ಸಲ್ಲಿಸಿರಿ. ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಒಂದು ಹೊಸ ಅಧ್ಯಾಯ ಅನ್ನೋದು ಆರಂಭ ಆಗ್ತಾ ಇದೆ. ಇದುವರೆಗೆ ನೀವು ಅನುಭವಿಸಿದ ಅವಮಾನಗಳು ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸಲು ಬಂದಿಲ್ಲ. ಅವು ನಿಮ್ಮನ್ನು ಇನ್ನಷ್ಟು ಗಟ್ಟಿಗೊಳಿಸೋದಕ್ಕೆ ಬಂದಿವೆ. ನಿಮ್ಮನ್ನು ನೋಡಿ ಬಟ್ಟೆ ಬಗ್ಗೆ ಮಾತನಾಡಿದವರು, ನಿಮ್ಮ ಮನೆ ಬಗ್ಗೆ ನೋಡಿ ನಕ್ಕವರು, ನಿಮ್ಮ ಆದಾಯವನ್ನು ಹೋಲಿಕೆ ಮಾಡಿದವರು ನಾಳೆ ನಿಮ್ಮ ಯಶಸ್ಸನ್ನು ನೋಡಿ ಮೌನವಾಗುವ ದಿನ ಹತ್ತಿರದಲ್ಲಿದೆ.
ನೀವು ಮಾಡಬೇಕಾದ್ದು ಒಂದೇ, ನಿಮ್ಮ ಗುರಿಯನ್ನು ಬಿಡಬೇಡಿ. ಪ್ರತಿದಿನ ಸ್ವಲ್ಪ ಸ್ವಲ್ಪವಾಗಿ ಮುಂದೆ ಸಾಗಿರಿ. ಯಾರ ನಗುವಿಗೂ ಹೆದರಬೇಡಿ. ಯಾಕೆಂದರೆ ಇತಿಹಾಸವನ್ನು ಬರೆದವರು ಎಂದಿಗೂ ಎಲ್ಲರ ಮೆಚ್ಚುಗೆ ಪಡೆದು ಆರಂಭ ಮಾಡಿರಲಿಲ್ಲ. ಮೊದಲು ಅವರನ್ನು ಅಪಹಾಸ್ಯ ಮಾಡಲಾಯಿತು, ನಂತರ ಅವರನ್ನು ಗೌರವಿಸಲಾಯಿತು. ದೇವರು ನಿಮ್ಮ ಕೈಯನ್ನು ಹಿಡಿದು ನಡೆಸುತ್ತಿರುವ ಸಮಯ ಆರಂಭ ಆಗಿದೆ. ನೀವು ಕೇವಲ ನಂಬಿಕೆಯನ್ನು ಉಳಿಸಿಕೊಳ್ಳಿ. ನಿಮ್ಮ ಸಮಯ ಬರ್ತಾ ಇದೆ. ನಿಮ್ಮ ಅದೃಷ್ಟದ ಬಾಗಿಲು ನಿಧಾನವಾಗಿ ತೆರೀತಾ ಇದೆ. ಇಂದು ನಿಮ್ಮ ಬಟ್ಟೆಯನ್ನು ನೋಡಿ ನಗುವವರು ನಾಳೆ ನಿಮ್ಮ ಕಾರನ್ನು, ನಿಮ್ಮ ಮನೆಯನ್ನು, ನಿಮ್ಮ ಗೌರವವನ್ನು ನೋಡಿ ಆಶ್ಚರ್ಯಪಡುವ ದಿನ ದೂರದಲ್ಲಿ ಇಲ್ಲ. ಮೇಷರಾಶಿಯವರೇ, ಜೀವನದಲ್ಲಿ ಕೆಲವೊಮ್ಮೆ ಮೌನವೇ ದೊಡ್ಡ ಉತ್ತರವಾಗುತ್ತೆ. ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡುವವರು, ನಿಮ್ಮನ್ನು ಹೀಯಾಳಿಸುವವರು, ನಿಮ್ಮ ಬಟ್ಟೆಯನ್ನು ನೋಡಿ ನಿಮ್ಮ ಬೆಲೆಯನ್ನು ಅಳೆಯುವವರು ಇರುವರು. ಅವರ ಮಾತಿಗೆ ಉತ್ತರ ಕೊಡೋದಕ್ಕೆ ನೀವು ಸಮಯ ವ್ಯರ್ಥ ಮಾಡಬೇಕಾಗಿಲ್ಲ. ಸಮಯವೇ ಅವರ ಪ್ರಶ್ನೆಗೆ ಉತ್ತರ ಕೊಡುತ್ತೆ. ನಿಮ್ಮ ಯಶಸ್ಸು ಅವರ ಎಲ್ಲ ಅನುಮಾನಗಳಿಗೆ ಉತ್ತರ ಆಗುವ ದಿನ ಬಹಳ ದೂರ ಇಲ್ಲ. ನೀವು ಈಗಾಗಲೇ ಹಲವಾರು ಅವಮಾನಗಳನ್ನು ಅನುಭವಿಸಿದ್ದೀರಿ. ಕೆಲವರು ನಿಮ್ಮ ಬಳಿ ಹಣ ಇಲ್ಲ ಅಂತ ನಿಮ್ಮನ್ನು ಕಡೆಗಣಿಸಿದರು. ಕೆಲವರು ನಿಮ್ಮ ಸಾಮಾನ್ಯ ಉಡುಪನ್ನು ನೋಡಿ ನೀವು ಏನೂ ಸಾಧಿಸಲು ಸಾಧ್ಯ ಇಲ್ಲ ಅಂತ ಭಾವಿಸಿದರು. ಆದರೆ ದೇವರು ಯಾರನ್ನು ಕೂಡ ಎತ್ತರಕ್ಕೆ ಕೊಂಡೊಯ್ಯಬೇಕು ಅಂತ ನಿರ್ಧರಿಸಿದಾಗ ಮನುಷ್ಯನ ಅಭಿಪ್ರಾಯಕ್ಕೆ ಯಾವುದೇ ಬೆಲೆ ಇರೋದಿಲ್ಲ. ನಿಮ್ಮ ಹಣೆ ಬರಹವನ್ನು ಬರೆಯುವುದು ದೇವರು, ಜನರ ಮಾತುಗಳಲ್ಲ. ಈ ದಿನಗಳಲ್ಲಿ ನಿಮ್ಮ ಮನಸ್ಸಲ್ಲಿ ಒಂದು ಹೊಸ ಉತ್ಸಾಹ ಮೂಡುತ್ತೆ. ಬಹಳ ದಿನಗಳಿಂದ ಮಾಡಲು ಯೋಚನೆ ಮಾಡುತ್ತಿದ್ದ ಕೆಲಸವನ್ನು ಆರಂಭಿಸುವ ಧೈರ್ಯ ಬರುತ್ತೆ. ಇದು ನಿಮ್ಮ ಜೀವನದಲ್ಲಿ ದೊಡ್ಡ ತಿರುವಾಗಬಹುದು. ಸಣ್ಣ ಅವಕಾಶವೆಂದು ನಿರ್ಲಕ್ಷ್ಯ ಮಾಡಬೇಡಿ. ಹಲವಾರು ದೊಡ್ಡ ಯಶಸ್ಸುಗಳು ಸಣ್ಣ ಹೆಜ್ಜೆಯಿಂದಲೇ ಆರಂಭ ಆಗುತ್ತೆ. ಹಣಕಾಸಿನ ವಿಷಯದಲ್ಲಿ ನಿಧಾನವಾಗಿ ಸುಧಾರಣೆ ಕಂಡುಬರುತ್ತೆ. ಹಿಂದೆ ಬಂದಿದ್ದ ಸಾಲದ ಒತ್ತಡ ಕಡಿಮೆಯಾಗಬಹುದು. ನಿಂತಿದ್ದ ಹಣ ಕೈಗೆ ಬರಬಹುದು. ನೀವು ಮಾಡಿದ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಸಮಯ ಆರಂಭವಾಗುತ್ತೆ. ಆದರೆ ಹಣ ಬಂದ ತಕ್ಷಣ ಅನಗತ್ಯ ಖರ್ಚು ಮಾಡುವ ಬದಲು ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಿ. ಇದೇ ನಿಮ್ಮ ಮುಂದಿನ ಸ್ಥಿರತೆಗೆ ಕಾರಣವಾಗುತ್ತೆ. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿಗಳು ಬರಬಹುದು. ಮೊದಲಿಗೆ ಅದು ಕಷ್ಟ ಅಂತ ಅನಿಸಿದ್ರು ಕೂಡ ನಂತರ ಅದೇ ನಿಮ್ಮ ಪ್ರಗತಿಗೆ ಕಾರಣವಾಗುತ್ತೆ. ವ್ಯಾಪಾರಿಗಳಿಗೆ ಹೊಸ ಸಂಪರ್ಕಗಳು, ಹೊಸ ಗ್ರಾಹಕರು ಮತ್ತು ಹೊಸ ಅವಕಾಶಗಳು ಸಿಗಬಹುದು. ಒಂದು ನಿರ್ಧಾರ ನಿಮ್ಮ ಆದಾಯವನ್ನು ಹೆಚ್ಚಿಸುವ ಸಾಧ್ಯತೆ ಇದೆ. ಆದ್ದರಿಂದ ತಾಳ್ಮೆಯಿಂದ ಯೋಚನೆ ಮಾಡಿ ಹೆಜ್ಜೆ ಇಡಿ. ಕುಟುಂಬದಲ್ಲಿ ಬಹಳ ದಿನಗಳಿಂದ ಇದ್ದ ಒತ್ತಡ ಕಡಿಮೆಯಾಗುತ್ತೆ. ಮನೆಯಲ್ಲಿ ನಗು ಮತ್ತೆ ಕೇಳಿಸಬಹುದು. ನಿಮ್ಮ ಒಂದು ಒಳ್ಳೆಯ ನಿರ್ಧಾರ ಎಲ್ಲರಿಗೂ ಸಂತೋಷವನ್ನು ತರುತ್ತೆ. ಹಿರಿಯರ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಮಹತ್ವದ ಬದಲಾವಣೆ ತರಬಹುದು. ಅವರ ಮಾತುಗಳನ್ನು ಗೌರವಿಸಿ. ನಿಮ್ಮ ಸ್ನೇಹಿತರಲ್ಲಿ ಎಲ್ಲರೂ ನಿಮ್ಮ ಒಳಿತನ್ನು ಬಯಸೋದಿಲ್ಲ. ಕೆಲವರು ನಿಮ್ಮ ಬಳಿ ಇರುವುದು ತಮ್ಮ ಸ್ವಾರ್ಥಕ್ಕಾಗಿ ಮಾತ್ರ. ಈಗ ಅವರ ನಿಜವಾದ ಮುಖ ನಿಮಗೆ ಕಾಣಬಹುದು. ಇದರಿಂದ ಬೇಸರ ಪಡಬೇಡಿ. ನಿಜವಾದವರು ಉಳಿತಾರೆ. ನಕಲಿ ಸಂಬಂಧಗಳು ದೂರವಾಗುತ್ತೆ. ಇದು ದೇವರು ನಿಮ್ಮ ಜೀವನವನ್ನು ಶುದ್ಧಗೊಳಿಸುತ್ತಿರುವ ಸಂಕೇತ ಆಗಿದೆ. ಪ್ರೀತಿಯ ವಿಷಯದಲ್ಲಿ ತಾಳ್ಮೆ ಬಹಳ ಮುಖ್ಯ. ಭಾವನೆಗಳಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ನಂತರ ಪಶ್ಚಾತ್ತಾಪಕ್ಕೆ ಕಾರಣ ಆಗಬಹುದು. ಆದ್ದರಿಂದ ಯಾವುದೇ ಸಂಬಂಧದ ಬಗ್ಗೆ ಆತುರ ಪಡದೆ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮನ್ನು ಗೌರವಿಸುವ ವ್ಯಕ್ತಿಗೆ ಮಾತ್ರ ನಿಮ್ಮ ಸಮಯ ಮತ್ತು ಪ್ರೀತಿಯನ್ನು ನೀಡಿ. ಆರೋಗ್ಯದ ವಿಷಯದಲ್ಲಿ ನಿತ್ಯಗೆ ಹೆಚ್ಚಿನ ಮಹತ್ವ ನೀಡಿ. ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ಪ್ರತಿದಿನ ಸ್ವಲ್ಪ ಸಮಯ ನಿಮಗಾಗಿಯೇ ಮೀಸಲಿಡಿ. ದೇವರ ನಾಮಸ್ಮರಣೆ, ಪ್ರಾರ್ಥನೆ ಅಥವಾ ಧ್ಯಾನ ನಿಮ್ಮ ಮನಸ್ಸಿಗೆ ಹೊಸ ಶಕ್ತಿಯನ್ನು ನೀಡುತ್ತೆ. ದೇಹಕ್ಕಿಂತ ಮೊದಲು ಮನಸ್ಸು ಆರೋಗ್ಯವಂತಾಗಿರಬೇಕು ಎಂಬುದನ್ನು ಮರಿಬೇಡಿ. ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ಶೀಘ್ರದಲ್ಲೇ ಒಂದು ಅಚ್ಚರಿಯ ಘಟನೆ ನಡೆಯುವ ಸಾಧ್ಯತೆ ಇದೆ. ನೀವು ನಿರೀಕ್ಷಿಸಿದ ವ್ಯಕ್ತಿಯಿಂದ ಸಹಾಯ ದೊರೆಯಬಹುದು. ಬಹಳ ದಿನಗಳಿಂದ ಮುಚ್ಚಿಟ್ಟಿದ್ದ ಒಂದು ಬಾಗಿಲು ಇದ್ದಕ್ಕಿದ್ದಂತೆ ತೆರೆಯಬಹುದು. ನೀವು ಬಿಟ್ಟುಕೊಟ್ಟಿದ್ದ ಒಂದು ಅವಕಾಶ ಮತ್ತೆ ನಿಮ್ಮ ಮುಂದೆ ಬರಬಹುದು. ಈ ಬಾರಿ ಅದನ್ನು ಕೈ ಚೆಲ್ಲಬೇಡಿ. ನಿಮ್ಮ ಮನೆಗೆ ಶುಭ ಸುದ್ದಿಯ ವಾತಾವರಣ ಬರುತ್ತೆ. ಸಂತಸದ ಕಾರ್ಯಕ್ರಮ, ಶುಭ ಸಮಾರಂಭ ಅಥವಾ ಕುಟುಂಬದ ಎಲ್ಲರನ್ನು ಒಟ್ಟುಗೂಡಿಸುವ ಒಂದು ಸಂದರ್ಭ ಬರಬಹುದು. ಬಹಳ ದಿನಗಳ ನಂತರ ನಿಮ್ಮ ಮನಸ್ಸಿಗೆ ನಿಜವಾದ ನೆಮ್ಮದಿ ಅನ್ನೋದು ಸಿಗುತ್ತೆ. ನಿಮ್ಮ ಮುಖದಲ್ಲಿ ಕಾಣುವ ನಗು ನಿಮ್ಮ ಕುಟುಂಬಕ್ಕೂ ಕೂಡ ಸಂತೋಷವನ್ನು ನೀಡುತ್ತೆ. ನಿಮ್ಮ ಬಗ್ಗೆ ಹಿಂದೆ ನಕಾರಾತ್ಮಕವಾಗಿ ಮಾತನಾಡಿದವರು ಈಗ ನಿಮ್ಮೊಂದಿಗೆ ಒಳ್ಳೆಯ ಸಂಬಂಧ ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ತಿರ್ಬೋದು. ಆದರೆ ಎಲ್ಲರನ್ನೂ ಕೂಡ ತಕ್ಷಣ ನಂಬೇಡಿ. ಅನುಭವ ನಿಮಗೆ ಕಲಿಸಿದ ಪಾಠಗಳನ್ನು ಮರಿಬೇಡಿ. ಕ್ಷಮಿಸೋದು ಒಳ್ಳೆಯದು, ಆದರೆ ಮತ್ತೆ ಅದೇ ತಪ್ಪನ್ನು ಪುನರಾವರ್ತಿಸುವುದು ಒಳ್ಳೆಯದಲ್ಲ. ದೇವರು ನಿಮಗೆ ಒಂದು ವಿಶೇಷ ಅವಕಾಶವನ್ನು ಕೊಡೋದಕ್ಕೆ ಸಿದ್ಧ ಆಗಿದ್ದಾರೆ. ಆದರೆ ಅದಕ್ಕಾಗಿ ನೀವು ನಿಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬಾರದು. ಪ್ರತಿದಿನ ಬೆಳಿಗ್ಗೆ ಹೊಸ ಭರವಸೆಯೊಂದಿಗೆ ಎದ್ದೇಳಿ ನಿಮ್ಮ ಗುರಿಯ ಕಡೆ ನಡೆಯಿರಿ.
ಇಂದು ನಿಮ್ಮನ್ನು ನೋಡಿ ನಗುವವರು ನಾಳೆ ನಿಮ್ಮ ಯಶಸ್ಸಿನ ಕಥೆಯನ್ನು ಇತರರಿಗೆ ಹೇಳುವ ದಿನ ಬರುತ್ತೆ. ನೆನ್ಪಿಟ್ಕೊಳ್ಳಿ, ಬಟ್ಟೆ ಮನುಷ್ಯನನ್ನು ದೊಡ್ಡ ಆಗಿಸೋದಿಲ್ಲ. ಗುಣ, ಪರಿಶ್ರಮ, ಪ್ರಾಮಾಣಿಕತೆ ಮತ್ತು ದೇವರ ಕೃಪೆ ಮನುಷ್ಯರನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತೆ. ಆದ್ದರಿಂದ ಯಾರ ಮಾತಿಗೂ ಕೂಡ ಮನಸ್ಸು ಕುಗ್ಗಿಸ್ಕೊಳ್ಬೇಡಿ. ನಿಮ್ಮ ಸಮಯ ಹತ್ತಿರ ಬರ್ತಾ ಇದೆ. ನಿಮ್ಮ ಜೀವನದ ಒಳ್ಳೆಯ ದಿನಗಳು ಹತ್ತಿರ ಬರ್ತಾ ಇದೆ. ನಿಮ್ಮ ಸಮಯ ಸಮೀಪ ಆಗ್ತಾ ಇದೆ. ನಿಮ್ಮ ಜೀವನದ ಹೊಸ ಅಧ್ಯಾಯ ಅನ್ನೋದು ಆರಂಭ ಆಗ್ತಾ ಇದೆ. ನಿಮಗೆ ಒಳ್ಳೆಯ ದಿನಗಳು ಬರ್ತಾ ಇವೆ. ನಿಮಗೆಲ್ಲ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.